ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರುಕ್ಕು ಇಲ್ಲಿ ಜ್ಯೂಸಲ್ಲಿ ಡ್ರಿಂಕ್ಸ್ ಬೆರೆಸಿ ಕುಡಿಸ್ಬಿಟ್ಟಿದ್ದಾರೆ ಹೋಟೆಲ್ಗಳಲ್ಲಿ. ಹಂಗಾಗಿ ಇವಳಿಗೆ ನತ್ತಿಗೆ ಏರ್ಬಿಟ್ಟಿದೆ. ಡ್ಯಾನ್ಸ್ ಮಾಡೋದು, ಹೇಗೇಗೋ ಮಾತಾಡೋದು ಮಾಡ್ತಿದ್ದಾಳೆ ವಿಚಿತ್ರವಾಗಿ. ಕೃಷ್ಣ ಏನೋ ತರಕ್ಕೆ ಅಂತ ಹೋಗಿದ್ದಾನೆ, ಅವನಿನ್ನೂ ಬಂದಿರಲಿಲ್ಲ. ವೇಯ್ಟರ್ ಹತ್ರ ಕೇಳ್ತಾ ಇದ್ದಾಳೆ, ಯಾವುದಾದ್ರೂ ಟಪಲ್ ರುಚಿ ಸಾಂಗ್ ಹಾಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವನು ಮುಖನೇ ನೋಡ್ತಾ ಇದ್ದಾನೆ, ಯಾಕೆ ಈ ಮೇಡಮ್ ಹಿಂಗೆ ಮಾತಾಡ್ತಾವ್ರಲ್ಲ ಅಂತೇಳ್ಬಿಟ್ಟು. ಹೀಗೆ ಅವ್ರ ಅಣ್ಣ ಮತ್ತು ಅವ್ರ ಅಕ್ಕ ಮತ್ತು ಬಾವನ್ನ ಫಾಲೋ ಮಾಡಿಕೊಂಡು ಇವರಿಬ್ಬರು ತಿರುಗೋದೇ ಆಗೋಗಿದೆ ಆವಾಗಿಂದನೂ. ಅವರು ಮುಂದೆ ಬಿಟ್ಕೊಳ್ಳೋದು, ಇವ್ರು ಹಿಂದೆ ಹೋಗೋದು. ಇವರಿಗೆ ಅವರಿಬ್ಬರಿಗೆ, ವಿನಯ್ಗೆ ಮತ್ತು ಕಲ್ಯಾಣಿಗೆ ಇವ್ರು ಬಂದಿದ್ದಾರೆ ಅಂತಲೇ ಗೊತ್ತಿಲ್ಲ. ಹೇಳಬೇಕು ಅಂದರೆ, ಬೆಂಗಳೂರಲ್ಲಿ ಯಾವುದೋ ಮೊಬೈಲಿಗೆ ಯಾವುದೋ ಮೆಸೇಜ್ ಬಂದು ನಿಮ್ಮ ಅಣ್ಣನ ಕೊಲೆ ಮಾಡ್ತೀವಿ ಅಂತ ಅಂದಿದ್ದಕ್ಕೆ ಕೃಷ್ಣ ಅಲ್ಲಿಂದ ಗೋವಾಕ್ಕೆ ಟಿಕೆಟ್ ತಗೊಂಡು ರುಕ್ಕನ್ನು ಕರ್ಕೊಂಡು ಹತ್ತಿದ್ದಾನೆ. ಹಾಗೆಯೇ ನಿಮ್ಮ ಅಕ್ಕನಿಗೇನೋ ಮಾಡ್ತೀವಿ ಅಂತ ಅವಳಿಗೆ ಹೇಳಿರೋದ್ರಿಂದ ಅವಳು ಇಮ್ಮಿಡಿಯೇಟಾಗಿ ಫ್ಲೈಟ್ ಹತ್ತಿದ್ದಾಳೆ. ಇಬ್ಬರೂ ಹೀಗೆ ಆಗಿದೆ. ಆದರೆ ಇಬ್ಬರೂ ಪ್ರಾಬ್ಲಮ್ಗಳನ್ನ ಹೇಳ್ಕೊಂಡಿಲ್ಲ. ಇವರು ಸುಮ್ಮನೆ ಗೋವಾ ಫ್ಲೈಟ್ ಹತ್ಕೊಂಡು ಬಂದುಬಿಟ್ಟಿದ್ದಾರೆ. ಇವಾಗ ನಿನ್ನೆ ಎಪಿಸೋಡಲ್ಲಿ ಇವರು ಬಾಯಿ ಬಿಟ್ಟು ಮಾತಾಡಿರೋದು, ಹೀಗೆ ರೌಡಿಗಳು ಫಾಲೋ ಮಾಡ್ತಿದ್ದಾರೆ ಈ ಥರ ಮಾತಾಡುವಾಗ ಆಗ ಗೊತ್ತಾಗಿದೆ, ನೀನು ವಿಷಯ ಮುಚ್ಚಿಟ್ಟಿದೀಯ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಅಲ್ಲಿವರೆಗೆ ವಿಷಯನೇ ಯಾರಿಗೂ ಒಬ್ಬರಿಂದ ಒಬ್ಬರಿಗೆ ಏನಕ್ಕೆ ಬಂದಿದ್ದೀವಿ ಅಂತಲೇ ಕರೆಕ್ಟಾಗಿ ಹೇಳ್ತಾ ಇಲ್ಲ ಯಾರೂ. ನಿನ್ನೆ ತಾನೇ ಹೇಳ್ಕೊಂಡಿದ್ದಾರೆ. ಆಮೇಲೆ ಹೀಗೆ ಆವಾಗ ನೀನು ಕೃಷ್ಣ ಮುಚ್ಚಿಟ್ಟಿದೀಯಾ, ವಿಷಯ ಏನು ಹೇಳಲಿಲ್ಲ ನನಗೆ ಹೇಳಿದರೆ ಏನಾಗ್ತಿತ್ತು ಅಂತ ಇವಳು ರಂಪಾರಾದ್ದ ಅಂತ ಮಾಡ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನೀನು ಕೂಡ ಮುಚ್ಚಿಟ್ಟಿದೆಯಲ್ಲ, ನೀನು ಹೇಳ್ಬೋದಿತ್ತಲ್ವ, ನೀನು ಯಾಕೆ ಹೇಳಲಿಲ್ಲ, ನಿನಗೆಲ್ಲ ಗೊತ್ತಿದ್ದು ನೀನು ಮುಚ್ಚಿಟ್ಟೆ. ಇಬ್ಬರು ಸುಮ್ಮನೆ ಗೋವಾ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ, ನಿನ್ನ ವಿಷಯ ನಿನಗಾಯಿತು, ನನ್ನ ವಿಷಯ ನನಗಾಯಿತು, ಈ ಥರ ಬಂದಿದ್ದೀವಿ ಅಂತ ನೋಡ್ತಾನೇ ಇದ್ದಾನೆ. ಈ ಮೇಡಮ್ ಯಾಕೋ ವಿಚಿತ್ರವಾಗಿ ಆಡ್ತವ್ರಲ್ಲ ಅಂತ ಆವಾಗಿಂದನೂ ಅವನಿಗೇನು ಅರ್ಥ ಆಗ್ತಾಯಿಲ್ಲ. ಈಗ ಕೃಷ್ಣ ಅಲ್ಲಿಗೆ ಎಂಟ್ರಿ ಆಗ್ತಾನೆ. ಕೃಷ್ಣ ಎಂಟ್ರಿ ಆಗಿದ ಮೇಲೇ ವೇಟರ್ ಆ ಕಡೆ ಹೋಗೋದು, ಅಲ್ಲಿವರೆಗೆ ನೋಡ್ತಾನೇ ಇರ್ತಾನೆ. ಇದು ಅಲ್ಲಿ ಕಲ್ಯಾಣಿ ಮತ್ತು ವಿನಯ್ ಅವರು ಶಾಪಿಂಗ್ ಹೋಗ್ತಾರೆ. ಶಾಪಿಂಗ್ ಹೋಗುವಾಗಲೂ ಕೂಡ ಅಲ್ಲಿ ಕಳ್ಳನೂ ಅವ್ರ ಹಿಂದೆನೇ ಹೋಗ್ತಾನೆ. ಅಂದರೆ ಹೇಗಾಗಿದೆ ಅಂದರೆ, ಇಲ್ಲಿ ಬೆಂಗಳೂರಲ್ಲಿ ಕಲ್ಯಾಣಿಗೆ ರೌಡಿ ಒಬ್ಬ ಪರಿಚಯ ಆಗಿದ್ದ. ಆ ರೌಡಿನೇ ಕಳಿಸಿರೋದು ಕಲ್ಯಾಣಿ ಗಂಡನ ಕೊಲೆ ಮಾಡೋಕ್ಕೆ ಅನಿಸುತ್ತೆ. ಅಂದರೆ ವಿನಯನ ಕೊಲೆ ಮಾಡೋ ಉದ್ದೇಶವಾಗಿ ಕಳಿಸಿರೋದು ರೌಡಿಗಳನ್ನ. ಏರ್ಪೋರ್ಟಲ್ಲೇ ಅಟ್ಯಾಕ್ ಮಾಡಬೇಕು ಅಂತಿದ್ದಿದ್ದು, ಆದರೆ ಏರ್ಪೋರ್ಟಿಂದ ಬಚಾವಾಗಿ ಅವರು ಮತ್ತೆ ಅಲ್ಲಿ ಗೋವಾಕ್ಕೆ ಹೋಗಿದ್ದಾರೆ. ಗೋವಾಕ್ಕೂ ಕೂಡ ಕಳಿಸಿದ್ದಾನೆ. ಅವ್ರು ಎಲ್ಲೇ ಹೋದ್ರೂ ಹಿಂದೆ ತಿರುಗ್ತಾನೇ ಇದ್ದಾರೆ. ಆದರೆ ಅವ್ರು ಇನ್ನೂ ಸಿಕ್ಕಿಲ್ಲ. ಅಂದರೆ ಕೃಷ್ಣ ಅಲ್ಲಿ ಹೋಗಿ ಎಲ್ಲ ಕಡೆನೂ ತಡೀತಾ ಇದ್ದಾನೆ, ಅವ್ರು ಹೋದ ಕಡೆ ಎಲ್ಲ ತಡೀತಾ ಇದ್ದಾನೆ. ಇವಳು ಸ್ವಲ್ಪ ಜಾಸ್ತಿ ಕೂಲ್ ಡ್ರಿಂಕ್ಸಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇವಳು ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು ಅದೆಲ್ಲ ಮಾಡ್ತಿದ್ದಾಳೆ. ವಿಚಿತ್ರವಾಗಿ ಆಡೋದು ಹಿಂಗೆಲ್ಲ ಮಾಡ್ತಿದ್ದಾಳೆ ರುಕ್ಕು. ಆದರೆ ಏನು ಅರ್ಥ ಆಗ್ದಲ್ಲೇ ಅವನು ಸುಮ್ಮನೆ ನೋಡ್ತಾ ಇದ್ದಾನೆ. ಅಂದರೆ ಇವಳು ಇವತ್ತೇ ಹೊಸ್ದಾಗಿ ಅಂದರೆ ಕೊಡ್ತಾ ಇರೋದಲ್ಲ, ಹಾಗಾಗಿ ಇವಳಿಗೆ ಒಂಥರ ತಲೆಗೆ ಏರ್ದಂಗೆ ಆಗ್ಬಿಟ್ಟಿದೆ. ವಿಚಿತ್ರವಾಗಿ ಆಡ್ತಿದ್ದಾಳೆ. ಈಗ ಕೃಷ್ಣ ಎಂಟ್ರಿ ಆಗ್ತಾನೆ ಅಲ್ಲಿಗೆ. ಕೃಷ್ಣ ಎಂಟ್ರಿ ಆಗಿ ಅವನಿಗೆ ಆಶ್ಚರ್ಯ, ಯಾಕೆ ಇವಳು ಹಿಂಗೆ ಆಡ್ತಾವಳೆ ಅಂತೇಳ್ಬಿಟ್ಟು ಅವನಿಗೂ ಏನೂ ಗೊತ್ತಾಗಿಲ್ಲ. ಆಮೇಲೆ ಹೀಗೆ ಅಲ್ಲಿ ನೋಡ್ತಾ ಹೋಟೆಲಲ್ಲಿ ಕೂತು ಅದೆಲ್ಲ ಡಿನ್ನರು ಅಥವಾ ಡ್ರಿಂಕ್ಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಕೃಷ್ಣ ಬಂದು ನೋಡ್ತಾನೆ, ಆಶ್ಚರ್ಯ ಆಗಿಬಿಡುತ್ತೆ, ಏನಕ್ಕೆ ರುಕ್ಕು ಹಿಂಗೆ ಆಡ್ತಾವಳೆ ಅಂತೇಳ್ಬಿಟ್ಟು. ಅಥವಾ ನಿನ್ನೆ ನಾವು ಇಬ್ಬರೂ ಮಾತಾಡಿ ಈ ಥರ ರಂಪಾಟ ಮಾಡಿದ್ದು ಅದೇನಾದರೂ ಅವಳಿಗೆ ಬೇಜಾರಾಗಿತ್ತೇನೋ ಅಂತ ಅಂದ್ಕೊಳ್ತಾನೆ. ಆದರೆ ಅದು ಯಾವುದೂ ಅಲ್ಲ, ಅವರಿಬ್ಬರು ಭಾಳ ಚೆನ್ನಾಗೇ ಇರ್ತಾರೆ ಯಾವಾಗಲೂ. ವೇಯ್ಟರ್ ತಂದು ಕೊಟ್ಟಿರ್ತಾನೆ. ಇವಳು
ಅಲ್ಲಿ ಕೂತಿರ್ತಾಳೆ. ಆಮೇಲೆ ವೆಯ್ಟರು ಅಲ್ಲಿ ಇಟ್ಬಿಟ್ಟು ಹೊರ್ಟೋಗ್ತಾನೆ. ಕೃಷ್ಣ ಅವಾಗ ತಿನ್ನು ಅಂತ ರುಕ್ಕು ಕೊಡ್ತಾನೆ. ಅವಳು ತಿಂತಿರ್ತಾಳೆ. ಆಮೇಲೆ ಇಲ್ಲಿ ತಿಂದು ಎಲ್ಲ ಆದಮೇಲೆ ಹಾಗೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ವಿನಯ್ ಮತ್ತು ಕಲ್ಯಾಣಿ ಅವ್ರ ಮುಂದೆ ಹೋಗ್ತಾ ಇರ್ತಾರೆ. ಅವ್ರನ್ನ ಫಾಲೋ ಮಾಡಿಕೊಂಡು ರೌಡಿಗಳು ಓಡ್ತಾ ಇರ್ತಾರೆ. ಆವಾಗ ಇವರಿಬ್ಬರು ಮಾತಾಡ್ಕೊಳ್ತಾರೆ. ನೋಡು, ಇಲ್ಲೂ ರೌಡಿಗಳು ಫಾಲೋ ಮಾಡ್ತವ್ರೆ ಅವ್ರನ್ನ, ಏನು ಕತೆ ಇವ್ರದ್ದು ಅಂತ ಗೊತ್ತಿಲ್ವಲ್ಲ, ಇವ್ರನ್ನ ಹಿಡ್ದಾರು ಕೇಳಬೇಕು, ಹೇಗಾದರೂ ಮಾಡಿ ಬಾಯಿ ಬಿಡಿಸ್ಬೇಕು, ಯಾರು ಕಳಿಸಿರೋದು ಇವ್ರನ್ನ, ಏನಕ್ಕೋಸ್ಕರ ಈ ಥರ ಅವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಾಯಿದ್ದಾರೆ ಇವರು ಅಂತೇಳ್ಬಿಟ್ಟು. ಇವರು ಗಂಡ ಹೆಂಡ್ತಿ ಇಬ್ಬರು ಚೆನ್ನಾಗೇ ಇದ್ದಾರೆ ಒಟ್ಟಿಗೆ, ಏನೂ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಓಡಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಬೀಚಲ್ಲೆಲ್ಲ ಆಟ ಆಡಿಕೊಂಡು ಚೆನ್ನಾಗೇ ಇದ್ದಾರೆ. ಆದರೆ ಪ್ರಾಬ್ಲಮ್ ಏನು ಅಂತಲೂ ಗೊತ್ತಾಗಿಲ್ಲ ಇಲ್ಲಿವರೆಗೆ. ಏನು ಪ್ರಾಬ್ಲಮಿಗೆ ಹಿಂಗೆ ಆಡ್ತವ್ರೆ, ರೌಡಿಗಳು ಯಾಕೆ ಇವ್ರ ಹಿಂದೆ ಬಿದ್ದಿದ್ದಾರೆ, ಇದು ಯಾವುದೂ ಗೊತ್ತಾಗ್ತಿಲ್ಲ. ಇದೆಲ್ಲ ಕಲ್ಯಾಣಿದೆ ಸಂಚು. ಅವಳೇ ಖತರ್ನಾಕ್ ಬುದ್ಧಿ ಇಲ್ಲಿರೋದು. ಅವಳು ಇವರಿಂದ ಯಾಕೆ ಬಿದ್ದಿದ್ದಾರೆ ರೌಡಿಗಳು ಅನ್ನೋದೇ ಇವ್ರಿಗೆ ಡೌಟ್ ಇಲ್ಲ. ಇವರಿಗಂತೂ ಡೌಟ್ ಏನು ಗೊತ್ತೇ ಇಲ್ಲ. ಕಲ್ಯಾಣಿಗೆಲ್ಲ ಗೊತ್ತಿರುತ್ತೆ, ಅವಳು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಗಂಡುಗೆ ಏನು ಗೊತ್ತಿಲ್ದಂಗೆ ನಡ್ಕೋತಾ ಇದ್ದಾಳೆ. ಕೃಷ್ಣ ರುಕ್ಕುಗೂ ಏನೂ ಗೊತ್ತಿಲ್ಲ, ಯಾಕೆ ರೌಡಿಗಳು ಎಲ್ಲಿಂದ ಬಂದರು, ಇವರು ಯಾರು ಅನ್ನೋದೇ ಡೌಟು. ಇಲ್ಲಿವರೆಗೆ ಅವ್ರಿಗೊಂಥರ ಯಕ್ಷ ಪ್ರಶ್ನೆ ಆಗೋಗಿದೆ ಇದು. ಇಲ್ಲಿವರೆಗೆ ಗೊತ್ತಾಗ್ತಾನೇ ಇಲ್ಲ ಏನಕ್ಕೆ ಬಂದಿದ್ದಾರೆ, ಏನು ಈ ರೌಡಿಗಳು ಯಾಕೆ ಫಾಲೋ ಮಾಡ್ತಿದ್ದಾರೆ, ಏನು ಕತೆ ಅನ್ನೋದು ಗೊತ್ತಾಗ್ತಾನೇ ಇಲ್ಲ. ಹಂಗಾಗಿ ಹುಡುಕ್ತಿದ್ದಾರೆ. ಅವರು ವಾಪಸ್ ಬರೋವರೆಗೂ ಇವರು ಅಲ್ಲೇ ಇರ್ತಾರೆ, ವಾಪಸ್ ಬರಲ್ಲ. ರುಕ್ಕು ಮತ್ತು ಕೃಷ್ಣ ಅಲ್ಲೇ ಇರ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.